ಸಿರುಪುರ್ ತಾಲೂಕಿನ ರಂಗಂಪೇಟ್ ತಿಮ್ಮಾಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದ ವತಿಯಿಂದ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಗ್ರಾಮಗಳ ನಿರ್ದೇಶಿತ ಸ್ಥಳಗಳಲ್ಲಿ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ವಿಜೃಂಭಣೆಯಿಂದ ಕನ್ನಡದ ಕಟ್ಟಾಳುಗಳ ಸಂಘಟಕರೊಂದಿಗೆ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕಾಧ್ಯಕ್ಷರಾದ ಶ್ರೀಮಾನ್ ನಿಂಗಪ್ಪ ನಾಯಕ್ ಬಿಜಾಸ್ಪುರ್, ಮುಖಂಡರಾದ ಶ್ರೀ ನಾಗರಾಜ್, ಶ್ರೀ ರಾಘವೇಂದ್ರ ಕುಲಕರ್ಣಿ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳಾದ ಶ್ರೀ ನಿಂಗಣ್ಣ ನಾಯಕ್, ಶ್ರೀ ಕಾಸಿಂ ಪಠಾಣ್, ಮೊಹಮ್ಮದ್ ಹಸನ್ ಪಟೇಲ್, ಶ್ರೀ ರಮೇಶ್ ಜೈನಾಪುರ್ ಹಲವು ಗ್ರಾಮದ ಪ್ರಮುಖ ಪದಾಧಿಕಾರಿಗಳೊಂದಿಗೆ ವಿಜೃಂಭಣೆಯಿಂದ ಮಾಡಿದರು. ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಂತ ಒಂದು ಒಳ್ಳೆ ಸಡಗರ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಇಲಾಖೆಗಳಲ್ಲಿ, ಯಾವುದೇ ಸರ್ಕಾರ ಕಚೇರಿ ಇರಲಿ, ಯಾವುದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಘಟನೆ ಏರಿಸಿ ನಾವು ಸಂತೋಷದಿಂದ ಸಡಗರದಿಂದ ಆಚರಿಸುತ್ತೇವೆ. ಹಿಂದೆ ನಮ್ಮ ಮೈಸೂರು ರಾಜ್ಯ ಅದಕ್ಕೆ ಪೂರ್ವದಲ್ಲಿ 1956ರಿಂದ ಮುಂಚೆ ನಮ್ಮ ಮೈಸೂರು ರಾಜ್ಯಕ್ಕೆ 1973ರಲ್ಲಿ ನಮ್ಮ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂದು ಅವರು ನಾಮಕರಣ ಮಾಡಿತ್ತು. ಇಂಥ ಅನೇಕ ಸಂಸ್ಕೃತಿಗಳನ್ನು ಮಾಡುತ್ತಾ, ಅನೇಕ ಸಂಘಗಳಲ್ಲಿ ಒಂದು ಒಳ್ಳೆಯ ಹೋರಾಟ ಮಾಡುತ್ತಾ, ನಮ್ಮ ಕನ್ನಡ ತಾಯಿ ಭುವನೇಶ್ವರ ಆಶ್ರಯದಿಂದ ಒಳ್ಳೆಯ ಕಲೆ ಸಂಸ್ಕೃತಿಯನ್ನು ಉಳಿಸುತ್ತಾ ನಮ್ಮ ನಾಡಿನಲ್ಲಿ ಒಳ್ಳೆಯ ಕಲಾವಿದರು ಮತ್ತು ಸಂತರು ಮತ್ತು ಹೋರಾಟಗಾರರು ಅನೇಕ ಜನಿಸಿ ಹೋಗಿದ್ದಾರೆ. ಇಂಥ ನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕೆ ಒಂದು ಹೆಮ್ಮೆಯನ್ನು ಹೇಳ್ತಾ ಈ ರಾಜೇಶ್ವರ ಉದ್ದೇಶ ಅದು ಮಾತನಾಡಲು ಸಮಯ ಕೊಟ್ಟಂತೆ ಎಲ್ಲ ಬಂದು ಅನಿಸುತ್ತಾ ಈ ಮಾತು ಮುಗಿಸ್ತೇನೆ. ಜೈ ಬರ್ರಿ, ಎಲ್ಲರೂ ಬರ್ರಿ, ಬರ್ರಿಯಪ್ಪ, ಬರ್ರಿ ಪೂಜಾರಿ. ತಡ್ರಿ ವಿಡಿಯೋ ಮಾಡ್ಬಿಡ್ರಿ.
ಬರ್ರಿ 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 ಎಲ್ಲರೂ ಬರ್ರಿ ಹುಡುಗರ ಇನ್ನೂ ಸ್ವಲ್ಪ ಹಿಂದೆ ಸೇರಿ ಹಿಂದಕ್ಕೆ